ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏಮ್ಸ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ CRE ರಿಕ್ರೂಟ್ಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ 10th PU ಡಿಗ್ರಿ ಆದವರು ಮತ್ತೆ ಓದಿರೋರು ಮತ್ತೆ ನರ್ಸಿಂಗ್ ಓದಿರೋರು, ಫಾರ್ಮಸಿಸ್ಟು, ECG ಟೆಕ್ನಿಷಿಯನ್ ಇಂಥ ಬಹಳಷ್ಟು ವೇಕೆನ್ಸೀಸ್ ಇದಾವೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 12ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 31 ಜುಲೈ ತನಕ ನೀವು ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ನ ಅಪ್ಡೇಟ್ನ ನೀವು ನಿಮಗೆ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. CBT ಎಕ್ಸಾಮ್ನ 25ನೇ ತಾರೀಕು 26ನೇ ತಾರೀಕಿಗೆ ನಿಮಗೆ CBT ಎಕ್ಸಾಮ್ ಇರ್ತಾ ಹೋಗುತ್ತೆ. ಇಲ್ಲಿ ಯಾವ ಯಾವ ಹುದ್ದೆಗಳಿದಾವೆ ಅಂತಂದ್ರೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಬಹಳಷ್ಟು ಹುದ್ದೆಗಳಿದಾವೆ. ಇಲ್ಲಿ ಫಸ್ಟಿಗೆ ಬಂದ್ರೆ ನೀವು ಯಾವ್ಯಾವ ತರದ ಹುದ್ದೆಗಳು ಇದಾವೆ ಅಂತ ಹೇಳ್ತಾ ಹೋಗ್ತೀನಿ. 10th PU ಡಿಗ್ರಿ ಆದವರು, ನರ್ಸಿಂಗ್ ಮತ್ತೆ ಎಲ್ಲ ತರದ ಮೆಡಿಕಲ್ ಟೆಕ್ನಿಷಿಯನ್ಗಳು ಎಲ್ಲರೂ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಇವರ ಬ್ರಾಂಚ್ಗಳಲ್ಲಿ ಎಲ್ಲಿ ವೇಕೆನ್ಸೀಸ್ ಇದಾವೆ ಅಂತಂದ್ರೆ, ಇಲ್ಲಿ ಏಮ್ಸ್ ಹಾಸ್ಪಿಟಲ್ ಅಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಂದ ಕಂಡಕ್ಟ್ ಮಾಡ್ತಿರೋದು. ಅವರ 19 ಪಾರ್ಟಿಸಿಪೇಟಿಂಗ್ ಏಮ್ಸ್ ಕಾಲೇಜ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ನಲ್ಲೂ ರಿಕ್ರೂಟ್ಮೆಂಟ್ ಬಗ್ಗೆ ಈ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. ಅದೇ ತರ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ESI ಹಾಸ್ಪಿಟಲ್ ರಿಕ್ರೂಟ್ಮೆಂಟ್ ಈ ಏಮ್ಸ್ ಬೋರ್ಡ್ ಇಂದಾನೆ ಎಕ್ಸಾಮ್ ಮುಖಾಂತರನೇ ನಿಮ್ಗೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, AIMS ಬತಿಂದ, ಭೋಪಾಲ್, ಬಿಳಸ್ಪುರ್, ಗೋರಖ್ಪುರ್, ಜಮ್ಮು, ಜೋಧ್ಪುರ್ ಮತ್ತೆ ESIC ಬಂದ್ರೆ ನಮ್ಮ ಕರ್ನಾಟಕದ ಜಾಬ್ಗಳ ಬಗ್ಗೆನೂ ವೇಕೆನ್ಸಿ ಇರುತ್ತೆ. ಇಲ್ಲಿ ಮೆಡಿಕಲ್ ಕಾಲೇಜು, ರಿಮ್ಸ್, ಇಂಪಾಲೋ, ರಿಪನ್ಸ್, ಇಜ್ವಾಲು ಇವೆಲ್ಲ ಇದಾವೆ. ಇಲ್ಲಿ ನೋಡ್ರಿ, ಪೋಸ್ಟ್ ನೇಮ್ ಬಂದ್ಬಿಟ್ಟು B&C ನಾನ್ ಫೆಸಿಲಿಟಿ ಪೋಸ್ಟ್ಗಳು. ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 3000 ವೇಕೆನ್ಸೀಸ್ ಇದಾವೆ. ಇಲ್ಲಿ ನೋಡ್ರಿ, ಅಸಿಸ್ಟೆಂಟ್ ಡೈಟಿಷಿಯನ್ ಅವರಿಗೆ ವೇಕೆನ್ಸಿ ಇದೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳಿಗೆ, ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಎಲ್ಲ ಇವೆಲ್ಲ ಡಿಗ್ರಿ ಆದ್ರೂ ಅವರು ಅಪ್ಲೈ ಮಾಡಬಹುದು. ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಅಪ್ಪರ್ ಡಿವಿಷನ್ ಕ್ಲರ್ಕ್, ಅಸಿಸ್ಟೆಂಟ್ ಇಂಜಿನಿಯರ್ಗಳಿಗೂ ವೇಕೆನ್ಸಿ ಇದೆ. ಜೂನಿಯರ್ ಇಂಜಿನಿಯರ್ ಸಿವಿಲ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಆಡಿಯೋಲಜಿಸ್ಟ್, ಆಡಿಯೋಮೆಟ್ರಿಕ್. ಈ ಏಮ್ಸ್ ನ CRE ರಿಕ್ರೂಟ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಏನಂತಂದ್ರೆ ಮೆಡಿಕಲ್ ಸೆಕ್ಟರ್ ಅಲ್ಲಿ ಇರೋರು ಅಪ್ಲೈ ಮಾಡಬಹುದು. ಅದೇ ತರ ಇಂಜಿನಿಯರ್ಗಳು, ಎಲೆಕ್ಟ್ರಿಷಿಯನ್ಗಳು, ಮತ್ತೆ ಇಲ್ಲಿ ನೋಡ್ರಿ, ಗ್ಯಾಸ್ ಪಂಪ್ ಮೆಕ್ಯಾನಿಕ್, ವೈರ್ ಮ್ಯಾನ್, OT ಅಸಿಸ್ಟೆಂಟ್, ಆಪರೇಷನ್ ಥಿಯೇಟರ್ ನಲ್ಲಿ ವರ್ಕ್ ಮಾಡೋರು, ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್, ಟೆಕ್ನಿಷಿಯನ್, ಫಾರ್ಮಸಿಸ್ಟ್, ಡಿಸ್ಪೆನ್ಸಿಂಗ್ ಅಟೆಂಡೆಂಟ್ಸ್, ಫಾರ್ಮಾ ಕೆಮಿಸ್ಟ್, ಕ್ಯಾಶಿಯರ್ ಎಲ್ಲ ಬಂದ್ಬಿಟ್ಟು ಡಿಗ್ರಿ ಆದವರೆಲ್ಲ ಅಪ್ಲೈ ಮಾಡ್ಬೋದು. CSD ಡಿಸೆಕ್ಷನ್ ಹಾಫ್ ಅಟೆಂಡೆಂಟ್, ಮಾರ್ಚರಿ ಅಟೆಂಡೆಂಟ್ ಎಲ್ಲ ಇದಾವೆ ನೋಡ್ರಿ. MTS ನರ್ಸಿಂಗ್ ಅಟೆಂಡೆಂಟ್, ಆಫೀಸ್ ಅಟೆಂಡೆಂಟ್, ಲ್ಯಾಬ್ ಅಟೆಂಡೆಂಟ್, ಜೂನಿಯರ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಜಾಸ್ತಿ ಬಂದ್ಬಿಟ್ಟು ಇಲ್ಲಿ ಮೆಡಿಕಲ್ ಸೆಕ್ಟರ್ ವರ್ಕ್ ಮಾಡೋರಿಗೆ ಬಹಳ ವೇಕೆನ್ಸೀಸ್ ಇದಾವೆ. ಡೆಂಟಲ್ ಚೇರ್ ಸೈಡ್ ಅಸಿಸ್ಟೆಂಟ್, ಜೂನಿಯರ್ ರೇಡಿಯೋಥೆರಪಿ ಟೆಕ್ನಿಷಿಯನ್, ಜೂನಿಯರ್ ರೇಡಿಯೋಗ್ರಾಫರು. ಇಲ್ಲಿ ಬಂದ್ಬಿಟ್ಟು ಈ ಸ್ಯಾಲರೀಸ್ ಎಲ್ಲ 1 ಲಕ್ಷದಿಂದ ಏನಂತಂದ್ರೆ 1.5 ಲಕ್ಷ ತನಕನು ಸ್ಟಾರ್ಟಿಂಗ್ 30,000ದಿಂದ ಹಿಡಿದು ಅಲ್ಲಿ ತನಕ ಇದೆ. ಲೈಫ್ ಗಾರ್ಡ್ ನೋಡ್ರಿ, ಲೈಫ್ ಗಾರ್ಡ್ ಇವೆಲ್ಲ ಬಂದ್ಬಿಟ್ಟು 10th ಆದವರು ಎಲ್ಲ ಅಪ್ಲೈ ಮಾಡ್ಬೋದು. ವೊಕೇಶನ್ ಡ್ರೈವರ್ ಅಪ್ಲೈ ಮಾಡ್ಬೋದು ನೋಡ್ರಿ. 13 ವೇಕೆನ್ಸೀಸ್ ಇದಾವೆ. ನೆಕ್ಸ್ಟ್ ಸೋಷಿಯಲ್ ವರ್ಕರು, ಮಾಡಲರು, ಪ್ರಿನ್ಸಿಪಲ್, ಪರ್ಸನಲ್ ಸ್ಟೆನಿಯೋಗ್ರಾಫರು, ಡೆಮಾನ್ಸ್ಟ್ರೇಟರ್, ಬಹಳಷ್ಟು ಬಯೋಮೆಡಿಕಲ್ ಇಂಜಿನಿಯರ್, ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರು, ಟೇಲರ್, ನ್ಯೂಕ್ಲಿಯರ್ ಮೆಡಿಸಿನ್ ಟೆಕ್ನಾಲಜಿಸ್ಟ್, ಪ್ಲಂಬರು, ಫಾರ್ಮಸಿಸ್ಟ್, ಜೂನಿಯರ್ ಫಿಸಿಸಿಸ್ಟ್ ಇವೆಲ್ಲ ಹೇಳ್ದಂಗೆ ಬಹಳಷ್ಟು ವೇಕೆನ್ಸೀಸ್ ಇದಾವೆ. ಇಲ್ಲಿ ನೋಡ್ರಿ, ಅಸಿಸ್ಟೆಂಟ್ ಡಯಟಿಷಿಯನ್ ಗೆ ಏನೇನಾಗಿರ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. MSc ಡಯಟಿಷಿಯನ್ ಬಂದ್ಬಿಟ್ಟು MSc ಇನ್ ಫುಡ್ ಅಂಡ್ ನ್ಯೂಟ್ರಿಷನ್ ಆಗಿರ್ಬೇಕು. ಅಸಿಸ್ಟೆಂಟ್ ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಂದ್ರೆ ಯಾವುದೇ ಯೂನಿವರ್ಸಿಟಿಯಿಂದ ಡಿಗ್ರಿ ಆಗಿರ್ಬೇಕು ಅಷ್ಟೇ. ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಬಂದ್ರೆ 12th ಪಾಸ್ ಆಗಿರ್ಬೇಕು. ಇಲ್ಲಿ ಇಲ್ಲಿ ಸ್ಟೀನಿಯೋಗ್ರಾಫರಿಗೆ ಬಂದ್ರೆ 13 ವರ್ಡ್ಸ್ ಪರ್ ಮಿನಿಟ್ ಅಲ್ಲಿ ಟೈಪಿಂಗ್ ಮಾಡೋದು ಇರಬೇಕು. ಇಂಗ್ಲಿಷ್ ಆದ್ರೂ ಟೈಪ್ ಮಾಡಕ್ ಬರ್ಬೇಕು ಅಥವಾ ಹಿಂದಿಯಲ್ಲಿ ಟೈಪ್ ಮಾಡಕ್ ಬರ್ಬೇಕು. ಅಸಿಸ್ಟೆಂಟ್ ಜೂನಿಯರ್ ಇಂಜಿನಿಯರ್ ಬಂದ್ರೆ ಇಂಜಿನಿಯರ್ ಡಿಸಿಪ್ಲಿನ್ ಅಲ್ಲಿ ಡಿಗ್ರಿ ಆಗಿರ್ಬೇಕಾಗತ್ತೆ. ಆಡಿಯೋಲಜಿಸ್ಟ್ ಬಂದ್ಬಿಟ್ಟು ನೀವು ಆಡಿಯೋಲಜಿ ಕೋರ್ಸ್ ನ ಮಾಡಿರ್ಬೇಕಾಗತ್ತೆ, BSc ಅಥವಾ. ವೈರ್ಮೆನ್ ಬಂದ್ಬಿಟ್ಟು 10th ಪಾಸ್ ಆದವರು ಅಪ್ಲೈ ಮಾಡ್ಬೋದು. ಇಲ್ಲಿ ಲಾಂಡ್ರಿ ಸೂಪರ್ವೈಸರ್ 12th ನೋಡ್ರಿ. ಫಾರ್ಮಸಿಸ್ಟ್ ಫಾರ್ಮಾ ಡಿಗ್ರಿ ಇರ್ಬೇಕಾಗತ್ತೆ, ಡಿ ಫಾರ್ಮಾ, ಬಿ ಫಾರ್ಮಾನ. ಮೆಕ್ಯಾನಿಕಲ್ ಬಂದ್ಬಿಟ್ಟು ITI ನೋಡಿ. CS ಡಿಟೆಕ್ಷನ್ ಯಾವ್ಯಾವ ಹುದ್ದೆಗಳಿಗೆ ಏನೇನಾಗಿರ್ಬೇಕು ಅಂತ ಎಲ್ಲ ಇದೆ. ರೇಡಿಯೋಥೆರಪಿಸ್ಟ್ ಆಗ್ಬೇಕಂದ್ರೆ BSc ಇನ್ ಡಿಪ್ಲೊಮಾ ಇನ್ ರೇಡಿಯೋಥೆರಪಿ ಮಾಡಿರ್ಬೇಕು, ಅಂತವ್ರು ಅಪ್ಲೈ ಮಾಡ್ಬೋದು. ಲೈಫ್ ಗಾರ್ಡ್ ಬಂದ್ಬಿಟ್ಟು ನೋಡ್ರಿ, ಲೈಫ್ ಗಾರ್ಡ್ ಬಂದು 10+2
ಸ್ವಿಮ್ಮಿಂಗ್ ಫಸ್ಟ್ ಏಡ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಇದೇ ತರ ನೋಡಿ ಸೋಷಿಯಲ್ ವರ್ಕರು, ಸ್ಟೆನಿಯೋಗ್ರಾಫರು ಇವೆಲ್ಲ ವರ್ಕ್ಗಳಿದಾವೆ. ಈ ಸಿ ಜಿ ಟೆಕ್ನಿಷಿಯನ್ ಇಲ್ಲಿ 18ರಿಂದ 40 ವರ್ಷ ತನಕನೂ ಅಪ್ಲೈ ಮಾಡ್ಬೋದು. ಏಜ್ ಎಸ್ ಸಿ ಎಸ್ ಟಿನವರು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಒ ಬಿ ಸಿ ಅವರಿಗೆ 3 ಇಯರ್ಸು, ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸು, ಎಕ್ಸ್ ಸರ್ವಿಸ್ ಮೆನ್ಗೆ ಪ್ಲಸ್ 3 ಇಯರ್ಸ್ ಇರ್ತಾ ಹೋಗುತ್ತೆ. ಇಲ್ಲಿ ನಾನು ಹೇಳ್ದಂಗೆ ನಿಮಗೆ ಸ್ಕಿಲ್ ಟೆಸ್ಟ್ ಬಂದ್ಬಿಟ್ಟು ಆಮೇಲೆ ಮಾಡ್ತಾ ಹೋಗ್ತಾರೆ. ಸಿ ಬಿ ಟಿ ಆನ್ಲೈನ್ ಸಿ ಬಿ ಟಿ ಎಕ್ಸಾಮ್ನ ಬರಿಬೇಕಾದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಿದ್ರೆ ಮಾತ್ರ, ಅದರಲ್ಲಿ ಪಾಸ್ ಮಾಡಿದ್ರೆ ಮಾತ್ರ ನಿಮಗೆ ಮುಂದೆ ಪ್ರೊಸೆಸ್ ನಡೀತಾ ಹೋಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ನಾನು ಹೇಳ್ದಂಗೆ 35,000ದಿಂದ 1,42,000 ತನಕ ಪೇಮೆಂಟ್ ಮಾಡ್ತಾ ಹೋಗ್ತಾರೆ. ಡಿಯರ್ನೆಸ್ ಅಲವೆನ್ಸ್ ನೋಡ್ರಿ, ಇಲ್ಲಿ ಯಾವ ಹೌಸ್ ರೆಂಟು, ಟ್ರಾನ್ಸ್ಪೋರ್ಟ್ ಅಲವೆನ್ಸ್, ನೀವು ಬೇರೆ ಸ್ಟೇಟ್ ಅಲ್ಲಿ ಇದೆ ಅಂತಂದು ನಿಮಗೆ ಎಲ್ಲಾ ತರದ ಅಲವೆನ್ಸಸ್ ಕೊಡ್ತಾ ಹೋಗ್ತಾರೆ. ಎನ್ ಪಿ ಎಸ್ ಇಲ್ಲಿ ಸಿ ಬಿ ಟಿ ಟೆಸ್ಟ್ ನಡೆಸ್ತಾ ಹೋಗ್ತಾರೆ. ಸಿ ಬಿ ಟಿ ಟೆಸ್ಟ್ ಅಲ್ಲಿ ಕೆಲವೊಂದು ಹುದ್ದೆಗಳಿಗೆ ಸಿ ಬಿ ಟಿ ಟೆಸ್ಟ್ ಇಲ್ಲ. ಸಣ್ಣ 10th 12th ಮೇಲೆ ಕೆಲವೊಂದು ಎಕ್ಸಾಮ್ ಬಿಟ್ಟು ಕೆಲವೊಂದು ಎಕ್ಸಾಮ್ಗಳಿಗೆ ಎಲ್ಲ ಸಿ ಬಿ ಟಿ ಎಕ್ಸಾಮ್. ನಿಮ್ಮ ಯಾವ ಒಂದು ಜಾಬ್ ಆಯ್ಕೆ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮ್ ಎಕ್ಸಾಮ್ಸ್ ಇರ್ತಾ ಹೋಗುತ್ತೆ. ಇಲ್ಲಿ ಡ್ಯೂರೇಷನ್ 90 ಮಿನಿಟ್ಸ್, 100 ಮಲ್ಟಿಪಲ್ ಚಾಯ್ಸ್. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಅದೇ ತರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸಿಲೆಬಸ್ ಬಂದ್ಬಿಟ್ಟು ಪಾರ್ಟ್ ಎ ಪಾರ್ಟ್ ಬಿ ಅಲ್ಲಿ ಇರುತ್ತೆ. ಇಲ್ಲಿ ಜನರಲ್ ಪಾರ್ಟ್ ಅಲ್ಲಿ ಜನರಲ್ ಇರುತ್ತೆ. ಪಾರ್ಟ್ ಬಿ ಅಲ್ಲಿ ನಿಮ್ಮ ಯಾವ್ದೋ ಒಂದು ಪೋಸ್ಟ್ ಸೆಲೆಕ್ಟ್ ಮಾಡಿರುತ್ತೆ ಅದ್ರ ಪ್ರಕಾರ ಇರುತ್ತೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ 40% ಇರಬೇಕಾಗುತ್ತೆ. ಒ ಬಿ ಸಿ 35%, ಎಸ್ ಸಿ ಎಸ್ ಟಿ 30%. ಸ್ಕಿಲ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ನೀವು ಯಾವ ಒಂದು ಪೋಸ್ಟ್ ನ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಈ ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟ್ ರೀಚ್ ಆಗ್ತೀರಾ. ಅಲ್ಲಿ ನೀವು ನೋಟಿಫಿಕೇಶನ್ ನ ಡೀಟೇಲ್ ಆಗಿ ಓದ್ಕೊಂಡು ಅಪ್ಲಿಕೇಶನ್ ನ ಸಲ್ಲಿಸಬಹುದಾಗುತ್ತೆ. ಇಲ್ಲಿ ನೋಡ್ರಿ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂತಿದೆ. ಇಲ್ಲಿ ಯಾವ ಡಾಕ್ಯುಮೆಂಟ್ಸ್ ನ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡ್ಬೇಕಾಗತ್ತೆ. ನಾನು ಹೇಳ್ದಂಗೆ ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು 3,000 ರೂಪಾಯಿ ಇದೆ ಜನರಲ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ. ನೀವು ಮೆಡಿಕಲ್ ಸೆಕ್ಟರ್ ಜಾಬ್ ನ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ಇದನ್ನ ಅಪ್ಲೈ ಮಾಡ್ಬೋದು. ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 2,400 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಕ್ಸಾಮ್ ನ ನೀವು ಅಪೇರ್ ಮಾಡಿದ್ರೆ ನಿಮ್ಗೆ ಏನಂತಂದ್ರೆ ಇಲ್ಲಿ ನೋಡ್ರಿ, ದ ಫೀ ಫಾರ್ ಎಸ್ ಸಿ ಎಸ್ ಟಿ ಅಪಿಯರ್ಡ್ ಫಾರ್ ದ ಎಕ್ಸಾಮ್ ವಿಲ್ ಬಿ ರೀಫಂಡೆಡ್. ನಿಮ್ಮ ಫೈನಲ್ ರಿಸಲ್ಟ್ ಬಂದಾಗ ಇದನ್ನ ಅಮೌಂಟ್ ನ ರಿಫಂಡ್ ಮಾಡ್ತಾ ಹೋಗ್ತಾರೆ. ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ತರದ ಫೀ ಕಟ್ಟೋಂಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.